ದೇಶದಲ್ಲೇ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಬಿಎಸ್ವೈ ಹರಿಹಾಯ್ದಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಅದರ ನೇರ ಪ್ರಸಾರ ನೋಡೋಣ. ನ್ಯಾಷನಲ್ ಕಂಪನಿ ಇದೆಯಲ್ಲ, ಇದು ಬೆಂಗಳೂರು ಬೇಸ್ಡ್ ಆಫೀಸ್ ಇಲ್ಲೂ ಇದೆ, ತಮಿಳುನಾಡಲ್ಲಿ ಇದೆ. ಆಫೀಸ್ ಇಲ್ಲೂ ಇದೆ ಅಂತ ತಮಿಳುನಾಡಲ್ಲೂ ಇದೆ. ಅದು ಎರಡು ಕಂಪನಿ ಜೆನ್ಯೂನ್ ಕಂಪನೀಸ್, ಬರೀ ಫೇಕ್ ಸರ್ಟಿಫಿಕೇಟ್ ಮಾತ್ರ ಅಪ್ಲೈ ಮಾಡಿದ್ರು. ವರ್ಡನ್ ಸರ್ಟಿಫಿಕೇಟ್ಸ್ ಫೇಕ್. ಕಂಪನೀಸ್ ಎಲ್ಲ ಇದೆ ಎರಡು. ಒಟ್ಟು ಈಗಾಗಲೇ ಟೆಂಡರ್ ಕರೆದಿರೋದು 4,999 ಕೋಟಿ ಟೆಂಡರ್. ಅವ್ರದೇ ವೆಬ್ಸೈಟ್ 4,999 ಕೋಟಿ ಅಂದ್ರೆ 5,000 ಕೋಟಿ ರೂಪಾಯಿ ಸರ್ ಟೆಂಡರ್ ಈಗಾಗಲೇ ಕರೆದಿರುವಂಥದ್ದು. ಅದರಲ್ಲಿ ಎಷ್ಟು ನಡೆದಿರ್ಬೋದು ಅಂತ ಹೇಳಿ ಸರ್. ಒಟ್ಟು 5,000 ಕೋಟಿ ರೂಪಾಯಿ ಅವ್ರದೇ ವೆಬ್ಸೈಟ್ ಅಲ್ಲಿ ಇವಾಗಲೇ ಮೊಬೈಲಲ್ಲಿ ಚೆಕ್ ಮಾಡ್ತೀವಿ. ಹಾಂ, ಅದು ಇಲ್ಲಿ ಆಫೀಸ್ ಇದೆ, ರೀಜನಲ್ ಆಫೀಸ್. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಎಸ್ವೈ. ನ್ಯಾಷನಲ್ ಕಾರ್ಪೊರೇಷನ್ ಕಂಪನಿ ಮತ್ತು ಅಮ್ಮ ಕನ್ಸ್ಟ್ರಕ್ಷನ್ಸ್ ಇಂಡಿಯಾ ಕಂಪನಿಯ ಕುರಿತಾಗಿ ಒಳ ಒಪ್ಪಂದವನ್ನ ಕೂಡ ಬಿಎಸ್ವೈ ಈ ಸಂದರ್ಭದಲ್ಲಿ ಹೊರಹಾಕಿದ್ದಾರೆ. ಅವರು ಸಹ ಕ್ರಿಮಿನಲ್ ಕೇಸ್ ಹಾಕ್ತಾ ಇದ್ದಾರೆ. ಈಗ ಹಾಕಿದ್ದಾರೆ, ನೋಟಿಸ್ ಇಶ್ಯೂ ಮಾಡಿದ್ದಾರೆ. ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಕೊಟ್ಟನಲ್ಲ, ಕಾಪಿ ಕೊಟ್ಟಿದ್ವಲ್ಲ ಅಲ್ಲೇ ವರ್ಕ್ ಆರ್ಡರ್ ಕಾಪಿ. ಅಲ್ಲಣ್ಣ, ಎರಡು ವಿಷಯಪ್ಪ. ಎರಡಕ್ಕೂ ಸರ್ಟಿಫಿಕೇಟ್ ಕೊಟ್ಟಿರುವಂತಹದ್ದು ಡೂಪ್ಲಿಕೇಟ್ ಅಂತ ಸಂಬಂಧಪಟ್ಟವರೇ ಹೇಳಿದ್ದಾರೆ. ಆ ಸ್ಟೇಟ್ನವರು ಎರಡು ಕಾಪಿನಲ್ಲಿ ಇಬ್ಬರು ಗುತ್ತಿಗೆದಾರರಿಗೆ ಅದೇ ಇಂಜಿನಿಯರ್ಸ್ ಸೈನ್ ಮಾಡಿದ್ದಾರೆ. ಇದು ವರ್ಡನ್ ಸರ್ಟಿಫಿಕೇಟ್ ಮಾಫಿಯಾ ಅದು ಮಾಡಿರುವಂತದ್ದು. ಪ್ರತಿಯೊಂದು ಇಲಾಖೆಯಲ್ಲಿ ಇರ್ತಕ್ಕಂಥ ವರ್ಡನ್ ಸರ್ಟಿಫಿಕೇಟ್ ಮಾಫಿಯಾ ಏನಿದೆ ಅದು ಮಾಡಿರ್ತಕ್ಕಂಥದ್ದು. ಹಾಗೆ ಇದು ವಾಟರ್ ರಿಸೋರ್ಸಸ್ ಮಾಡಿರೋದು. ವಾಟರ್ ಜಲಸಂಪನ್ಮೂಲ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಎಂಬಿ ಪಾಟೀಲ್ ಅವರ ಆದೇಶದ ಮೇಲೆ ಅವರು ಅದನ್ನ ವರ್ಡನ್ ಸರ್ಟಿಫಿಕೇಟ್ಗೆ ಅವರೇ ಸಹಿಯನ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ತ್ರಿಪುರ ರಾಜ್ಯ ಮತ್ತು ಮಣಿಪುರ ರಾಜ್ಯ ಇಂಥ ಹುದ್ದೆ ನಮ್ಮ ಈ ಇಲಾಖೆಗಳಲ್ಲಿ ಈಗಾಗಲೇ ವರ್ತಿದೆ. ಈಗಾಗಲೇ ಕಂಪ್ಲೀಟ್ ಜೆನ್ಯೂನ್ ಇರ್ಬೋದು, ಬೇರೆ ಬೇರೆ ಎಲ್ಲೆಲ್ಲಿ ಹಾಕಿದ್ದಾರೆ ಅನ್ನೋದು ಕೂಡ ನಾವು ದಾಖಲೆಗಳನ್ನ ಹೆಚ್ಚಾ ಇದ್ದೀವಿ. ಇನ್ನೊಂದು ವಾರದಲ್ಲಿ ಬರುತ್ತೆ ಇದೇ ಸಂಸ್ಥೆಗಳು ಎಲ್ಲಿ ಮಾಡಿದ್ದಾರೆ ಅಂತ. ಅದು ಕೂಡ ವರ್ಡನ್ ಸರ್ಟಿಫಿಕೇಟ್ ಈಗ ನಾಡಿದ್ದು ರಾಜ್ಯಾಧ್ಯಕ್ಷರು ಬಿಡುಗಡೆ ಮಾಡ್ತಾರೆ. ಆ ಒಂದು ಹಗರಣದಲ್ಲೂ ಕೂಡ ಈ ಎರಡು ಸಂಸ್ಥೆಗಳು ಇದೇ ವರ್ಡನ್ ಸರ್ಟಿಫಿಕೇಟ್ ಹಾಕಿ ನಮ್ಮ ವೆಬ್ಸೈಟ್ ನಲ್ಲಿ ಅದು ಸಿಗುತ್ತೆ. ನಮ್ಮ ಮೊಬೈಲ್ ಅಲ್ಲೇ ಸ್ಮಾರ್ಟ್ ಫೋನ್ಗಳಲ್ಲಿ ಆ ಸಂಸ್ಥೆಗಳು ಹೋದಾಗ ನೀವು ಇದು ಮಾಡ್ತೀವಿ. ಇಲ್ಲ 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 ಎರಡು ಮಾಲೀಕರು ಬೇರೆ ಬೇರೆ ಅವರವ್ರ ವೆಬ್ಸೈಟ್ ಖಂಡಿತವಾಗ್ಲೂ ಎಂಬಿ ಪಾಟೀಲ್ ಅವ್ರ ಜೊತೆ ಸಂಪರ್ಕ, ಅವರ ಇಷ್ಟಾರ್ಥಗಳನ್ನ ಈಡೇರಿಸುವಂತ ಒಂದು ಕಂಪ್ನಿಗಳಾಗಿರೋದ್ರಿಂದ ಈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದರಲ್ಲಿ ಕ್ವಾಲಿಫೈ ಆಗಿರುವಂತದ್ದು ಇವಾಗ NBCC ಕಂಪ್ನಿ ಆಗಿರೋದ್ರಿಂದ ಅವರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಅಲ್ಲ ರೀ, ರಿಲೇಟಿವ್ಸ್ ಅಲ್ಲ. ನೀನ್ ದುಡ್ಡು ಕೊಟ್ರೆ ನೀನು ಒಬ್ಬ ರಿಲೇಟಿವ್ ನಾಳೆ. ಅರೆ ಫೇಕ್ ಸರ್ಟಿಫಿಕೇಟ್ ಕೆಲಸನೇ ಮಾಡಿದ್ರೆ ಬಿಲ್ ಮಾಡುವಂತದ್ದು. ಅವ್ರು ಯಾರ್ಯಾರು ದುಡ್ಡು ಕೊಡ್ತಾರೆ ಅವರೆಲ್ಲ ಸಂಬಂಧಿಕರು ಎಂಬಿ ಪಾಟೀಲ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅವರು ಕಂಪನಿ ನೋ 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 ಕಂಪನಿಗಳು ಪ್ರೊಡ್ಯೂಸ್ ಮಾಡುವಂತ ಸರ್ಟಿಫಿಕೇಟ್ಗಳಿದ್ದು. ಹೌದಾ ಅಣ್ಣ, ನಿನಗೆ ಅಣ್ಣ ನಿನಗೆ ಕೈ ಮುಗಿತೀನಿ. ಒಂದ್ ನಿಮಿಷ ಕೇಳಪ್ಪ, ನೀನ್ ಯಾವಾಗಲೂ ಹೀಗೆ ಮಾತಾಡೋದು. ಒಂದ್ ನಿಮಿಷ ಕೇಳು. ನನ್ನ ಪಾಯಿಂಟ್ ಏನಂದ್ರೆ, ಈ ವರ್ಕ್ ಆರ್ಡರ್ನ ಕೊಡ್ಬೇಕಾದ್ರೆ ಇದೆಲ್ಲ ಪರಿಶೀಲನೆ ಮಾಡ್ಬೇಕಲ್ವಾ ಸಂಬಂಧಪಟ್ಟ ಅಧಿಕಾರಿಗಳು. ನಂಬರ್ 1. ನಂಬರ್ 2, ಇರಿಗೇಷನ್ ಮಿನಿಸ್ಟ್ರು ಗೊತ್ತಿಲ್ಲದೆ ಇಷ್ಟು ದೊಡ್ಡ ಪ್ರಮಾಣದ ಕಾಮಗಾರಿಗಳು ಯಾರಿಗೂ ಕೊಡಕ್ ಸಾಧ್ಯನಾ? ನಂಬರ್ 3, ಕರ್ನಾಟಕದಲ್ಲಿ ಈ ಯಾವುದೇ ದೊಡ್ಡ ಇರಿಗೇಷನ್ ಕೆಲಸಗಳು ಮಾಡುವಂತ ಸಂಸ್ಥೆಗಳಿಲ್ವಾ? ನಂಬರ್ 4, ಮಣಿಪುರದಿಂದ ಆ ಎರಡು ಕಡೆಯಿಂದ ಇದಾದ್ಮೇಲೆ ಇದು ಫೇಕ್ ಸರ್ಟಿಫಿಕೇಟ್ ಅಂತ ಪತ್ರ ಬರೆದ ಮೇಲೆ ಏನ್ ಕ್ರಮ ತಗೊಂಡಿದ್ದಾರೆ ಇದುವರೆಗೆ? Why they are keeping quiet? Concerned engineer and also concerned irrigation minister. Sir, what is the size of this scam, sir? 158 crores. 158 crores.
ಮಂಜು ಡಾಕ್ಯುಮೆಂಟ್ ಅಲ್ಲಿ ಇದೆ